ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ನಾವಿವತ್ತು ಪಕ್ಕಾ ಬೇಕ್ರಿ ಸ್ಟೈಲಲ್ಲಿ ಎಷ್ಟೇ ಹಗುರವಾಗಿರುವಂಥ ಮತ್ತು ಬಾಯಲ್ಲಿಟ್ಟರೆ ಕರಗುವಷ್ಟು ಮೃದುವಾಗಿರುವಂತಹ ಈ ಕೋಡ್ಬಳೆನ ಮಾಡೋಣ. ಇದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ರೀತಿ ಒಂದು ಸಣ್ಣ ಕಪ್ಪಲ್ಲಿ ಚಿರೋಟಿ ರವೆನೇ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ನೀವು ಅಂಗಡಿಲಾದ್ರೂ ತಂದು ಯೂಸ್ ಮಾಡ್ಬೋದು ಅಥವಾ ಮನೇಲಿ ಇದ್ದದ್ದು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಅದೇ ಕಪ್ಪಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಅಜವಾನನ ರೀತಿ ಕೈಯಿಂದ ಈ ಸಲ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ಖಾರಕ್ಕೋಸ್ಕರ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಿಸಿ ಎಣ್ಣೆನ ಹಾಕಬೇಕು. ಅಂದರೆ ಬಿಸಿ ಎಣ್ಣೆ ಹಾಕಿದ ತಕ್ಷಣ ನೊರೆ ಬರಬೇಕು, ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ಎಣ್ಣೆನ ಸೇರಿಸ್ಕೋಬೇಕು. ಅಂದರೆ ಮಾತ್ರ ತುಂಬ ಪಳ್ಳಾಗಿರುವಂಥ ಕೋಡ್ಬಳೆನ ಮಾಡ್ಕೋಬೋದು. ಒಂಚೂರು ತಣ್ಣಗಿರಬಾರ್ದು, ಆದಷ್ಟು ಬಿಸಿ ಎಣ್ಣೆನೇ ಹಾಕಬೇಕು. ತಣ್ಣಗಿರೋ ಎಣ್ಣೆ ಹಾಕೋ ಬದಲಿ ಬಿಸಿ ಎಣ್ಣೆನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಕೈಯಲ್ಲಿ ಈ ಥರ ಬೈಂಡ್ ಆಗೋ ಥರ ಮಾಡ್ಕೋಬೇಕು. ಇನ್ನೂ ಇದು ಈ ಥರ ಆಗಲ್ಲ, ಯಾಕಂದರೆ ಒಂದು ಸ್ವಲ್ಪ ರವೆ ಹಾಕಿರ್ತೀವಿ ನೋಡಿ, ಬೈಂಡ್ ಥರ ಕಾಣಿಸಲ್ಲ. ಬಟ್ ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಹಿಟ್ಟಿಗೆ ಎಣ್ಣೆ ಸರಿಯಾಗಿದೆ ಅಂತ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು, ಒಂದೇ ಸರಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ರವೆ ಹಾಕಿರ್ತೀವಿ ನೋಡಿ, ಹಾಗೆ ಸ್ವಲ್ಪ ನಾದ್ಕೊಳ್ಳುವಾಗ ಸ್ವಲ್ಪ ಸಾಫ್ಟಾಗಿಯೇ ನಾದ್ಕೋಬೇಕು. ಒಂದು 10 ನಿಮಿಷ ನೆನೆಯೋಕೆ ಇಡ್ತೀವಿ ನೋಡಿ, ಆವಾಗ ಕರೆಕ್ಟಾಗಿರುತ್ತೆ. ನೋಡಿ ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡು ಇವಾಗ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇವಾಗ 10 ನಿಮಿಷ ಆಗಿದೆ, ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟಿಗೆ ರವೆ ಎಲ್ಲ ಚೆನ್ನಾಗಿ ನೆಂದ್ಕೊಳ್ಬೇಕು ನೋಡಿ. ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ನೆಂದಿದೆ ಇಲ್ಲ ಅಂತ. ರವೆ ನೆಂದರೆ ಮಾತ್ರ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಒಂದ್ಸರಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದ್ಸರಿ ಮಾಡಿ ನೋಡಿ ಕೋಡ್ಬಳೆನ. ಫಸ್ಟ್ ಟೈಮ್ ಯಾರಾದರೂ ತಿನ್ನೋದು ಕೊಟ್ಟರೆ ಮಾತ್ರ ಇದು ಅಂಗಡಿಲೇ ತಂದಿರೋದು ಅಥವಾ ಮನೆಯೇ ಮಾಡಿದಂತ ಕನ್ಫ್ಯೂಸ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಮೊದಲಿಗೆ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದನ್ನ ಈ ರೀತಿ ಹಗ್ಗದ ಥರ ಇದನ್ನು ಒತ್ಕೋಬೇಕು. ಈ ರೀತಿ ಮಾಡ್ಕೊಂಡು ಆದಮೇಲೆ ಇದನ್ನು ಹಗ್ಗನ ಸ್ವಲ್ಪ ತೆಳುವಾಗೆಲ್ಲ ಮಾಡ್ಕೊಳ್ಕೋಬೋದು. ಈ ಥರ ಮೀಡಿಯಮಲ್ಲೇ ಇಟ್ಕೋಬೇಕು ನೋಡಿ. ಈ ರೀತಿ ಕೈಯಿಂದ ಒಂಥರ ಕಟ್ತೀವಲ್ಲ ನಾವು, ನಾಟ್ ಎಲ್ಲ ಮಾಡ್ತೀವಿ ನೋಡಿ, ಆ ಥರ ಒಂದು ರೌಂಡ್ ಇದನ್ನು ತಿರುಗಿಸಿ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಕೋಡ್ಬಳೆ ಶೇಪ್ ಬಂದ್ಬಿಡುತ್ತೆ. ತೀರಾ ತೆಳುವಾಗೆಲ್ಲ ಮಾಡಿಕೊಂಡು ಕೋಡ್ಬಳೆನ ಮಾಡ್ಕೋಬೋದು, ಯಾಕಂದರೆ ಎಣ್ಣೆಲಿ ಹಾಕಿದಾಗ ಸೀದೋಗ್ಬಿಡುತ್ತೆ. ಅದು ಪರ್ಫೆಕ್ಟು ಆಕಾರದಲ್ಲಿ ಬರಲ್ಲ, ಅಥವಾ ತೀರಾ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಪ್ಪಾಗಿಬಿಡುತ್ತೆ. ಯಾಕಂದರೆ ಇದು ಪುಟ್ಟ ಆಗಿರುವಂಥ ಕೋಡ್ಬಳೆ ನೋಡಿ, ಎಣ್ಣೆಲಿ ಹಾಕಿದ ತಕ್ಷಣ ಬೇಗನೆ ಫ್ರೈ ಆಗಿ ಕಪ್ಪಗಾಗಿಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಹದದಲ್ಲಿ ಈ ರೀತಿ ಹಗ್ಗನ ಸುತ್ತಕೊಂಡು ಈ ರೀತಿ ಒಂದು ನಾಟ್ ಥರ ಮಾಡಿಕೊಂಡು ಈ ರೀತಿ ರೌಂಡಲ್ಲಿ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಕೋಡ್ಬಳೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಕೋಡ್ಬಳೆ ಶೇಪ್ ಕೂಡ ಹಿಂಗೆ ಇರೋದಲ್ವ. ಈ ರೀತಿ ಮಾಡಿಕೊಂಡು ಇವಾಗ ಎಲ್ಲವನ್ನು ನಾನು ರೀತಿ ಮಾಡ್ಕೋತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ವಿಡಿಯೋ ಅಂತ ಒಂದು ಕಮೆಂಟ್ ಕೂಡ ಮಾಡಿ ನೋಡಿ. ಇವಾಗ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಚಕ್ಲಿ ಮಾಡ್ಕೊಳ್ಳೋದಕ್ಕಿಂತ ತುಂಬಾ ಸುಲಭ ಈ ಕೋಡ್ಬಳೆ ಮಾಡೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಕೂಡ ಫೇಲ್ ಆಗೋ ಚಾನ್ಸೇ ಇಲ್ಲ, ತುಂಬ ಪರ್ಫೆಕ್ಟಾಗಿ ಮಾಡ್ಕೋಬೋದು ನೋಡಿ. ಈ ಮಧ್ಯದಲ್ಲಿ ಕೆಳಗಡೆ ಒಂದು ಸ್ವಲ್ಪ ಉಳಿತು ಅಂದರೆ ಇನ್ನೊಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ಇವಾಗ ಮಾಡಿರೋ ಅಷ್ಟೆಲ್ಲವನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಬ್ಯಾಚ್ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಬ್ಯಾಚ್ ನಾವು ಮಾಡ್ಕೊಂಬಿಡ್ಬೋದು. ಎಣ್ಣೆಲಿ ಒಂದು ಬ್ಯಾಚ್ ಫ್ರೈ ಮಾಡೋಕೆ ಇಟ್ಮೇಲೆ ಇನ್ನೊಂದು ಬ್ಯಾಚನ್ನು ಈ ರೀತಿ ಬೇಗ ಮಾಡ್ಕೊಂಬಿಡೋದು. ಟೈಮ್ ಕೂಡ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ, ತುಂಬ ಕ್ವಿಕ್ಕಾಗೆಲ್ಲ ಮಾಡ್ಕೊಂಬಿಡ್ಬೋದು. ಇವಾಗ ನಾನು ಒಂದು ಪ್ಲೇಟಲ್ಲಿ ಮಾಡಿಟ್ಟಿರೋ ಎಲ್ಲ ಕೋಡ್ಬಳೆನ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಮತ್ತೆ ಇನ್ನೊಂದು ಬ್ಯಾಚ್ ಮಾಡ್ಕೊತಾ ಇದ್ದೀನಿ. ಕೇವಲ 1 ಕಪ್ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಕಪ್ಪು ಚಿರೋಟಿ ರವೆ, ಹಾಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ, ಇಷ್ಟೇ ಹಾಕಿದರೆ ಸಾಕು. ತುಂಬ ಕ್ರಿಸ್ಪಿಯಾಗಿರೋಂಥ ಕೋಡ್ಬಳೆ ತುಂಬ ಜಾಸ್ತಿನೇ ಮಾಡ್ಕೋಬೋದು. ಇವಾಗ ಕಾದಿರೋಂಥ ಎಣ್ಣೆಯಲ್ಲಿ ಕೋಡ್ಬಳೆನ ಹಾಕಬೇಕು, ಕಾಯ್ದಿರಬೇಕು ಎಣ್ಣೆ. ಇದೆಲ್ಲ ಹಾಕಿದ ಮೇಲೆ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಈ ರೀತಿ ಹಾಕಿದ ಮೇಲೆಲ್ಲ ನೊರೆ ಸ್ಟಾರ್ಟ್ ಆಗುತ್ತೆ. ಇವಾಗ ತಕ್ಷಣಕ್ಕೆ ತಿರ್ಗಿಸ್ಕೊಳ್ಳೋಕೆ ಹೋಗಬಾರ್ದು. ಆ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಲ್ಟಾ ಪಿಲ್ಟಾ ಮಾಡಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಗರಿ ಆಗಿರುವಂಥ ಕೋಡ್ಬಳೆ ರೆಡಿನೇ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ಕಲರ್ಗೆ ಬಂದರೆ ಸಾಕಾಗುತ್ತೆ. ಇವಾಗ ಇದನ್ನು ತೆಕ್ಕೊಂಬಿಡೋಣ. ಕಲರ್ ಇದಕ್ಕೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ, ಕಪ್ಪಗಾದರೆ ಚೆನ್ನಾಗಿ ಬರಲ್ಲ. ಇವಾಗ ಒಂದು ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬ್ಯಾಚ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿರಬೇಕು, ಆದರೆ ಮೀಡಿಯಮ್ ಎಣ್ಣೆ. ಇವಾಗ ಕೋಡ್ಬಳೆ ಹಾಕಿದ ಮೇಲೆ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಗರಿಯಾಗಿ ಬರುತ್ತೆ. ಸೇಮ್ ಬೇಕ್ರಿಗಳೆಲ್ಲ ತಿಂತೀವಿ ನೋಡಿ, ಸೇಮ್ ಅದೇ ಥರ ಇರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಇನ್ನೊಂದು ಬ್ಯಾಚ್ ನಾನು ಕೋಡ್ಬಳೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಸೇಮ್ ಬೇಕ್ರಿ ಸ್ಟೈಲಾಗಿ ಅಂತ ಕೋಡ್ಬಳೆ ಬಂದೇ ಬಿಡುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರುತ್ತೆ ನೋಡಿ, ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಬರೀ 1 ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟೆಲ್ಲ ಕೋಡ್ಬಳೆನ ಮಾಡ್ಕೋಬೋದು ನೋಡಿ. ಕೈಯಿಂದ ಮುಟ್ಟಿದ್ರೆ ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಅಂತೆ
ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.